ಸಾಕಷ್ಟು ಪಾಯಿಂಟ್ಸ್ ನಮಗೆ ಕೋರ್ಟ್ನ ಕಡೆಯಿಂದ ಸಿಗ್ತಾ ಹೋಗ್ತಾ ಇದೆ. ಒಂದು ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್ SP ಮಾತಾಡ್ತಾ ಇದ್ದಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಇನ್ನೊಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರು ಕೂಡ ಮಾತಾಡ್ತಾ ಇದ್ದಾರೆ. ಎಲ್ಲ ವಿಷಯನೂ ತಗೊಂಡು ಬಂದು ದರ್ಶನ್ ತಲೆ ಕಟ್ತಾ ಇದ್ದಾರೆ ಸ್ವಾಮಿ. ಪ್ರತಿಯೊಂದಕ್ಕೂ ದರ್ಶನೇ ಕಾರಣನ? ಅನಿಲ್ ಬಾಬು ಕ್ವಶನ್ ಇದು. ದರ್ಶನ್ ಪರ ವಕೀಲರು ಅವರು ಕ್ವಶನ್ ಅವ್ರು ಮಾಡ್ತಾ ಇದ್ದಾರೆ. ಪ್ರತಿ ವಿಷಯ ತೊಗೊಂಡು ಬಂದು ಏನೇನು ನಡೆದಿದ್ರು ದರ್ಶನ್ ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ? ನ್ಯಾಯಾಧೀಶನ ಕೇಳ್ಕೊಳ್ತಾ ಇದ್ದಾರೆ ಅವರು. ದರ್ಶನ್ ಪರ ವಕೀಲ ಅನಿಲ್ ಬಾಬು ಅವರು ಕೇಳ್ತಾ ಇದ್ದಾರೆ, ಇಲ್ಲಿ ಪ್ರತಿ ವಿಷಯಕ್ಕೂ ಇವರೇ ಕಾರಣನ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ವಾಮಿ, ಕರೆಂಟ್ ಡಿವೈಸು, ಆ ಡಿವೈಸಿಂದ ಈ ರೇಣುಕಾ ಸ್ವಾಮಿಗೆ ಶಾಕ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇವರು. ನಮ್ಗೆ ಆ ಡಿವೈಸ್ ಬೇಕು, ಟೈಮ್ ಕೊಡಿ, ನಮಗೆ ಟೈಮ್ ಕೊಡಿ ಅಂದರೆ ಇಲ್ಲೇನೂ ಅಲ್ಲ, ಪೊಲೀಸ್ ಕಸ್ಟಡಿ ಕೊಡಿ ಅಂತ. ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡೋದು ಸರಿಯಲ್ಲ. ಎಷ್ಟು ಸಲ ಸ್ವಾಮಿ ಆಯಿತು, 5-6 ದಿನ ಇದ್ದರು, ಕೇಳಿದ್ರು, ವಿಚಾರಿಸಿದ್ರು, ಸ್ಥಳ ಮಹಾಜರಾಯಿತು, ಫಿಂಗರ್ ಪ್ರಿಂಟು, ಬ್ಲಡ್ ಸ್ಯಾಂಪಲ್ಲು, ಕಾರು ಎಲ್ಲವನ್ನು ಸೀಸ್ ಮಾಡಾಯಿತು, ವಶಪಡಿಸ್ಕೊಂಡ್ರು, ಎಲ್ಲ ಸರಿ ಸ್ವಾಮಿ. ಇನ್ನೆಷ್ಟು ದಿನ? ಏನೋ ಒಂದು ಕಾರಣ ಹೇಳ್ತಾರೆ ದರ್ಶನ್, ಏನೋ ಒಂದು ಮಾತಾಡ್ತಾರೆ ದರ್ಶನ್ ಎಷ್ಟು ಸಲಿ ಅಂತ ಹೇಳ್ತಾರೆ ಸ್ವಾಮಿ ದರ್ಶನ್ ಅಂತ ಹೇಳಿ. ಪ್ರತಿಯೊಂದಕ್ಕೂ ದರ್ಶನೇ ಕಾರಣ ಅಲ್ವಲ್ಲ, ಎಲ್ಲದಕ್ಕೂ ದರ್ಶನೇ ಕಾರಣನ? ಇದು ಹೇಗೆ ಅಂತ ಅನಿಲ್ ಬಾಬು ಅವರ ಕ್ವಶನ್. ಮತ್ತೆ ಯಾವುದೇ ಕಾರಣಕ್ಕೂ ಪೊಲೀಸ್ ಕಸ್ಟಡಿ ಕೊಡಬಾರ್ದು ಅಂತ ಒಂದು ವಾದ ಅಲ್ಲಿದೆ, ಕೊಡಲೇಬೇಕು ಅಂತ ಈ ಕಡೆ SPP ವಾದವನ್ನು ಮಾಡ್ತಾ ಇದ್ದಾರೆ. ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಸರ್ಕಾರಿ ವಿಶೇಷ ಅಭಿಯೋಜಕರಾಗಿ. ಈ ಕಡೆ ದರ್ಶನ್ ಪರ ವಕೀಲರು ಅವರು ಮಾತಾಡ್ತಾ ಇದ್ದಾರೆ, ಎಲ್ಲದಕ್ಕೂ ಅವ್ರನ್ನೇ ಬೊಟ್ಟು ಮಾಡಬೇಡಿ ಸ್ವಾಮಿ, ಪ್ರತಿಯೊಂದಕ್ಕೂ ದರ್ಶನವನ್ನೇ ಬೊಟ್ಟು ಮಾಡಬೇಡಿ, ಬಿಟ್ಟುಬಿಡಿ ಈ ಕೇಸಲ್ಲಿ, ಬೇಡ ಅವ್ರಿಗೆ ಪೊಲೀಸ್ ಕಸ್ಟಡಿ ಬೇಡ ಅಂತ ಅನಿಲ್ ಬಾಬು ಕ್ವಶನ್ ಇದು. ಅಂದರೆ ಸಹಜ ಏನಾಗ್ಬಿಡುತ್ತೆ, ಈ ಪೊಲೀಸ್ ಕಸ್ಟಡಿ ಅನ್ನೋ ವಿಚಾರ ಇದೆಯಲ್ಲ, ಒಂಥರ ಅದು ದರ್ಶನ್ ಅಂತ ವ್ಯಕ್ತಿ ಅಂತ ಹೇಳೋದಾದರೆ ಸದಾ ಚಲನಶೀಲ ವ್ಯಕ್ತಿ ದರ್ಶನ್. ಕೂತ್ ಕಡೆ ಕೂರಲ್ಲ, ನಿಂತ ಕಡೆ ನಿಲ್ಲಲ್ಲ ಅಂತ ಮಾಹಿತಿ ಇದೆ. ಕೂತ್ ಕಡೆ ಕೂರಲ್ಲ, ನಿಂತ ಕಡೆ ನಿಲ್ಲಲ್ಲ, ಮೂಮೆಂಟಲ್ಲಿರ್ತಕ್ಕಂಥ ವ್ಯಕ್ತಿ ಅಂತ ದರ್ಶನ್. ಇಂಥ ದರ್ಶನ್ ತೊಗೊಂಡು ಹೋಗಿ ನೀವು 4 ಗೋಡೆ ಮಧ್ಯೆ ಇಲ್ಲೇ ಇರಬೇಕು ಅಂತ ಹೇಳಿದ್ರೆ, ಸ್ವಾಮಿ ನನ್ನ ಕೈ ನಡುಗುತ್ತೆ, ಸಿಗರೇಟ್ ಕೊಡಿ, ಸ್ವಾಮಿ ನಾನು ಕೂತ್ ಕಡೆ ಕೂರೋಕ್ಕಾಗಲ್ಲ, ನಾನು ವಾಕಿಂಗ್ ಮಾಡಬೇಕು ಅಂದಾಗ, ಇನ್ನು ದರ್ಶನ್ ಆಚೆನೆ ಸ್ಟೇಷನ್ನು ಆವರಣದ ಒಳಗಡೆ ವಾಕಿಂಗ್ ಮಾಡಿದ್ರೆ ಹಾದಿ ಬೀದಿ ಜನ ಎಲ್ಲ ಇಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಅಂತ ಅದಕ್ಕೆ ಶಾಮಿಯಾನ ವ್ಯವಸ್ಥೆ ಕೂಡ ಮಾಡಿದ್ದಾರಂತೆ. ಇದರ ನಡುವೆ ಮತ್ತೆ ಕಸ್ಟಡಿ ಕೊಡಿ ಅಂದರೆ ಒಂದು ಇಡೀ ದಿನ ದರ್ಶನ್ನು ಜ್ಯೂಸ್ ಕುಡ್ಕೊಂಡಿರೋದು, ಬರೀ ಜ್ಯೂಸ್, ನನಗೇನು ಊಟ ಬೇಡ ಅಂತ. ನಿನ್ನೇನೋ ಚೆನ್ನಾಗಿ ಚಿತ್ರಾನ್ನ ತಿಂದರು ಅಂತ ಮಾಹಿತಿ ಇರಲಿ. ಇದರ ನಡುವೆ ಕೇಳಿದ ಫುಡ್ಡೆಲ್ಲ ಸಿಗಲ್ಲ. ಕೆಲವರು ಹೇಳ್ತಾರೆ, ಇದೇ ಸ್ಟೇಷನ್ ಬಗ್ಗೆ ಇನ್ನೊಂದು ಮಾಹಿತಿ ಬಂದುಬಿಟ್ಟಿತ್ತು, ಯಾರೋ ಬಿರಿಯಾನಿ ತರಿಸ್ಬಿಟ್ಟಿದ್ದಾರೆ, 15-20 ಪ್ಯಾಕೆಟ್ ಬಿರಿಯಾನಿ ಹೋಯಿತು ಅಂತ. ಅದಕ್ಕೆ ಪೊಲೀಸರು ಒಂದು ಕಡೆ ಸ್ಪಷ್ಟೀಕರಣ ಕೊಟ್ಟರು. 15-20 ಪ್ಯಾಕೆಟ್ ಬಿರಿಯಾನಿ ಬಂದಿದ್ದು ದರ್ಶನ್ ಟೀಮ್ಗಲ್ಲ, ಪೊಲೀಸ್ ಕಬಡ್ಡಿ ಟೀಮ್ ಒಂದಿದೆ, ಅಲ್ಲಿ ಪೊಲೀಸ್ ಕಬಡ್ಡಿ ತಂಡನೂ ಇದೆ, ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವ್ರು ಆರ್ಡ್ರ್ ಮಾಡಿರೋದಪ್ಪ, ನೀವು ಅದನ್ನು ತೆಗೆದು ಇದಕ್ಕೆ ವರದಿ ಮಾಡಿಬೇಡಿ ಅಂತ ಕೂಡ ಇತ್ತು. ಇರಲಿ, ಇದೀಗ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನಾವು. ನಂದೀಶ್ ಮತ್ತು ದೀಪಕ್ ಎಲೆಕ್ಟ್ರಿಕ್ ಶಾಕ್ ವಿಚಾರದಲ್ಲಿ ಇವ್ರ ಹೆಸರಿದೆ. ಏನೇ ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಸ್ವಾಮಿ. ಆರೋಪಿಗಳ ಹೇಳಿಕೆ ಹೊರಗೆ ಸೋರಿಕೆ ಆಗ್ತಾ ಇದೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಈ ಅನಿಲ್ ಅವರ ವಾದ ಇದೆಯಲ್ಲ, ದರ್ಶನ್ ಕಡೆ ವಕೀಲರದು, ಸ್ವಾಮಿ ಇವರು ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ನಂದೀಶ್ ಮತ್ತು ದೀಪಕ್ ಎಲೆಕ್ಟ್ರಿಕಲ್ ಶಾಕ್ ಕೊಡಿಸಿದ್ದಾರೆ. ಇವರು ಕೊಡೋವರೆಗೂ ಅಂದರೆ ಅವ್ರು ಹೇಳೋವರೆಗೂ ಬಿಟ್ಟಿಲ್ಲ, ಇವರ ಪರ್ಮಿಷನ್ ಕೂಡ ಪಡೆದುಕೊಳ್ಳದೆ ಮೊಬೈಲ್ ತೊಗೊಂಡಿದ್ದಾರೆ ಸ್ವಾಮಿ. ಮತ್ತು ಆರೋಪಿಗಳು ಕೊಟ್ಟಿರೋ ಹೇಳಿಕೆ ಎಲ್ಲ ಹೊರಗಡೆ ಸೋರಿಕೆ ಆಗ್ತಾ ಇದೆ. ಪವಿತ್ರ ಗೌಡ ಬಹಳ ನೊಂದುಬಿಟ್ಟಿದ್ದಾರೆ ಸ್ವಾಮಿ ಈ ಕೇಸಲ್ಲಿ. ತುಂಬ ನೊಂದಿದ್ದಾರೆ ಮಹಿಳೆ ಪವಿತ್ರ ಗೌಡ ಇದ್ದಾರಲ್ಲ, ಬಹಳ ನೊಂದಿದ್ದಾರೆ ಸ್ವಾಮಿ. ಇವರು ಪರ್ಮಿಷನ್ ತೊಗೊಳ್ಳಲ್ಲ, ಮೊಬೈಲ್ ತೊಗೋತಾರೆ. ದೀಪಕ್ಕು ಮತ್ತು ನಂದೀಶ್ ಇಬ್ಬರಿಗೂ ಕರ್ಕೊಂಡು ಹೋಗಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಸ್ವಾಮಿ ಇವರು. ಏನಿದು ಮತ್ತೆ? ಅದಕ್ಕೆ ನಾನು ಪೊಲೀಸ್ ಕಸ್ಟಡಿ ಬೇಡ ಅಂತ ಹೇಳ್ತಿರೋದು. ಬೇಡ ಸ್ವಾಮಿ ಪೊಲೀಸ್ ಕಸ್ಟಡಿ. ಇನ್ನೇನು ಮಾಡ್ತಾರೋ ಇವರು ಈ ಪೊಲೀಸರು ತೊಗೊಂಡು ಹೋಗಿ? ಬಿಫೋರ್ ದ್ಯಾಟ್ ಇದಿಲ್ಲಿ ಎಲ್ಲ ಆರೋಪಿನಲ್ಲಿ ನಿಲ್ಲಿಸಿರ್ತಾರಲ್ಲ, ಜಡ್ಜ್ ಕೇಳಿಬಿಟ್ಟಿರ್ತಾರಲ್ಲಿ, ಏನಪ್ಪ ತೊಂದರೆ ಆಯಿತಾ ನಿಮಗೆ? ನಮಗೆ ಬಂದ ಫಸ್ಟು ಹ್ಯಾಂಡ್ ಇನ್ಫಾರ್ಮೇಷನ್ ಏನು ಹೇಳ್ತಿದೆ ಅಂದರೆ, ಯಾರಿಗೂ ತೊಂದರೆ ಆಗಿಲ್ಲ ಸ್ವಾಮಿ ಅಂತ. ನೋಡಿ, ಕಾಂಟ್ರಡಿಕ್ಟರಿ ಆಗಬಾರ್ದು. ಇಲ್ಲಿ ಆರೋಪಿಗಳನ್ನೇ ನ್ಯಾಯಾಧೀಶರು ಕೇಳಿದಾಗ, ಹೌದು ಸ್ವಾಮಿ ನಂಗೆ ಶಾಕ್ ಕೊಟ್ಟರು, ನಂಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟರು ಅಂತ ನಂದೀಶೋ ದೀಪಕ್ಕೋ ಮಾತಾಡ್ಬಿಟ್ಟಾಗ ಅದನ್ನಿಟ್ಕೊಂಡು ವಕೀಲರು ಮಾತನಾಡಿದ್ರೆ ಬೇರೆ. ನಂದೀಶು ದೀಪಕ್ಕು ಅಲ್ಲಿ ಏನು ಮಾತಾಡದೆ ಸುಮ್ಮನೆ ಮಗುಮ್ಮಾಗಿ ಮುಗಿಲಿ ಥರ ಇದ್ದುಬಿಟ್ಟು ಆಮೇಲೆ ಇಲ್ಲಿ ವಕೀಲರು ವಾದ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಕಷ್ಟ. ವಕೀಲರು ಇಲ್ಲ ಕೊಟ್ಬಿಡಿ, ಅವರನ್ನು ಬಿಟ್ಟುಬಿಡಿ, ಇದು ಪರಪ್ನಗ್ರಹಾರೇ ಕೊಟ್ಬಿಡಿ ಸ್ವಾಮಿ, ಪವಿತ್ರ ಗೌಡ ಬಹಳ ನೊಂದುಬಿಟ್ಟಿದ್ದಾರೆ ಸ್ವಾಮಿ ಇದರಲ್ಲಿ ಅಂತ ಅವ್ರು ವಾದ ಮಾಡಿದಾಗ ಕಾಂಟ್ರಡಿಕ್ಟರಿ ಆಗುತ್ತೆ. ಏನಿದು, ವಕೀಲರು ಒಂದು ಹೇಳ್ತಾ ಇದ್ದಾರೆ, ಈ ಕಡೆ ಆರೋಪಿಗಳು ಒಂದು ಹೇಳ್ತಿದ್ದಾರೆ. ನ್ಯಾಯಾಧೀಶರು ಅಲ್ಟಿಮೇಟ್ಲಿ ಇದರ ಡಿಸ್ಕ್ರಿಷನರಿ ಪವರ್ ಅವ್ರಿಗೆ ಇರುತ್ತೆ.
ಈ ಥರ ಈ ಎಲ್ಲ ಸತ್ಯಾಸತ್ಯತೆ ಪರ ವಿರೋಧ ಎಲ್ಲವನ್ನೂ ಪರಿಶೀಲಿಸಿ ಅವಗಾನಿಸಿ ಇದನ್ನು ಅವಗಾಹನೆಗೆ ತಗೊಂಡು ಅದನ್ನು ವಿವೇಚಿಸಿ ನಿರ್ಧಾರಕ್ಕೆ ಬರುವಂತಹ ಸಂಪೂರ್ಣ ಸ್ವತಂತ್ರ ನ್ಯಾಯಾಧೀಶರಿಗೆ ಇರುತ್ತೆ. ಆದರೆ ಅನುಮತಿ ಪಡೆಯದೆ ಮೊಬೈಲ್ ಪಡ್ಕೊಂಡಿದ್ದಾರೆ ಅಂದರೆ ಇದಕ್ಕೊಂದು ಅರ್ಜಿ ಹಾಕಬೇಕಾಗಿತ್ತಾ ಪೊಲೀಸರು ಅಂತ. ಇದಕ್ಕೊಂದು ಅರ್ಜಿ ಹಾಕಿ ತಮ್ಮ ಮೊಬೈಲ್ಗಳನ್ನು ತಮ್ಮ ವಶಕ್ಕೆ ನೀಡತಕ್ಕದ್ದು, ಇದಕ್ಕೆ ನಮಗೆ ಅನುಮತಿಸಿ ಅಂತ ಏನಾದರೂ ಕೇಳಿ ಒಂದು ಮೊಬೈಲ್ ಪಡ್ಕೊಂಡಿದ್ದಿದ್ರೆ ಆ ಮೊಬೈಲ್ ನಿಜವಾಗ್ಲೂ ಉಳಿತಾಯ್ತಾ ಅಂತ ಇನ್ನೊಂದು ಪ್ರಶ್ನೆ ಬರುತ್ತೆ. ಅವಾಗ ಕೇಸ್ ನಡೀತು, ಆ ಸಂದರ್ಭದಲ್ಲಿ ಮೊಬೈಲ್ ವಶಪಡಿಸ್ಕೊಂಡಿದ್ದಾರೆ, ಯಾವುದೋ ಕಾಲ್ ಡೀಟೇಲ್ಸ್ ಸಿಗಬಹುದು, ಯಾವುದೋ ವಿಡಿಯೋ ಸಿಗಬಹುದು, ಯಾವುದೋ ಆರೋಪಿಗಳ ಒಂದಷ್ಟು ಲಿಂಕ್ಗಳು ಸಿಗಬಹುದು ಅಂತ ತೊಗೊಂಡಿರಬಹುದು. ಇದಕ್ಕೆ ಅನುಮತಿನೇ ತೊಗೊಂಡಿಲ್ಲ ಅಂತ ಇವರು ವಾದ. ಇರಲಿ, ಇದಕ್ಕೆ ನ್ಯಾಯಾಧೀಶರು ಏನು ಹೇಳ್ತಾರೆ ಕೇಳೋಣ. ಅನುಮತಿ ತೊಗೊಂಡು ಅಕಸ್ಮಾತ್ ಮೊಬೈಲ್ ವಶಕ್ಕೆ ಪಡೆಯುವಂತಿದ್ದಿದ್ದರೆ ಆ ಲೆಟ್ರ್ ಬಂದ ತಕ್ಷಣ ಮೊಬೈಲು ಕಾಣೆಯಾಗುತ್ತೋ, ಎಲ್ಲವನ್ನು ಎರೇಸ್ ಮಾಡಿ ಹಾಕ್ತಾರೋ, ಅಥವಾ ಮೊಬೈಲ್ನೇ ಅದರ ಬೆಂಕಿಗೆ ಎಸ್ಬಿಡ್ತಾರೋ, ನೀರಿಗೆ ಎಸ್ಬಿಡ್ತಾರೋ ಗೊತ್ತಿಲ್ಲ. ಪವಿತ್ರ ಗೌಡಗೆ ನೋವಾಗಿದೆ, ತುಂಬ ತೊಂದರೆ ಅನುಭವಿಸಿದ್ದಾರೆ ಪವಿತ್ರ ಗೌಡ. ನಂದೀಶ್ ಮತ್ತು ದೀಪಕ್ಕೆ ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟಿದ್ದಾರೆ ಅಂತ ನ್ಯಾಯಾಧೀಶರು ಮೊದಲಿಗೆ ಕೇಳಿದಾಗ ತೊಂದರೆ ಆಯಿತಾ ಎಲ್ರಿಗೂ ಅಂತ ಕೇಳಿದಾಗ ಯಾರು ಕೂಡ ನಮಗೇನು ತೊಂದರೆ ಆಗಿಲ್ಲ ಅಂತ ಹೇಳಿದ್ದಾರೆ. ಈಗ ಇದಕ್ಕೆ ಕಾಂಟ್ರಡಿಕ್ಟರಿಯಾಗಿ ಅನಿಲ್ ಅವರ ಆರ್ಗ್ಯುಮೆಂಟ್ ಅಥವಾ ಇದೆ ಅಂತ ಅಂದುಕೊಳ್ಳೋಣ, ವೆಯ್ಟ್ ಮಾಡೋಣ. ಅಲ್ಟಿಮೇಟ್ಲಿ ಇದು ನ್ಯಾಯಾಧೀಶರ ಪರಮಾಧಿಕಾರ ಬರುತ್ತೆ ಅಲ್ಲಿ, ಈ ಕೇಸನ್ನು ಇಟ್ಕೊಂಡು ಏನು ಮಾಡಬಹುದು. ಕಕ್ಷಿದಾರರ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಸ್ವಾಮಿ, 5 ದಿನ ವಿಚಾರಣೆ ಮಾಡಿದರೂ ರಿಮ್ಯಾಂಡ್ ಅರ್ಜಿಯನ್ನೇ ಕೊಟ್ಟಿಲ್ಲ ಇವರು. ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯ ಸ್ಪಷ್ಟ ಉಲ್ಲಂಘನೆ ಇದು. ಕಕ್ಷಿದಾರನ ಭೇಟಿ ಮಾಡಬೇಕು ಅಂದರೆ ಅವಕಾಶ ಕೊಟ್ಟಿಲ್ಲ ಸ್ವಾಮಿ. ಆರೋಪಿಗಳ ಪರವಾಗಿ ಅನಿಲ್ ಅವರ ವಾದ. ನಮ್ಮ ಕಕ್ಷಿದಾರರಿದ್ದಾರೆ, ಒಂದು ಭೇಟಿಗೆ ಅವಕಾಶ ಕೊಡಬೇಕಾಗಿತ್ತಲ್ಲ ಸ್ವಾಮಿ, ಮಾತಾಡಬೇಕಾಗಿತ್ತು. ನಾವು ಮಾತಾಡೋಕ್ಕೆ ಬಿಟ್ಟೇ ಇಲ್ಲ ಇವರು. 5 ದಿನ ವಿಚಾರಣೆ ಮಾಡಿದ್ದಾರೆ, ರಿಮ್ಯಾಂಡ್ ಅರ್ಜಿಯಲ್ಲಿ ಸ್ವಾಮಿ. ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ಗಳ ಉಲ್ಲಂಘನೆ ಅಲ್ವೇ ಇದು? ಮಾಡಬಹುದಾ? ಬೆಸ್ಟ್ ಪೊಲೀಸರು ಈ ಕೆಲಸ ಮಾಡಬಹುದಾ ಸ್ವಾಮಿ ಅಂಥೇಳಿ ಆರೋಪಿಗಳ ಪರ ಅನಿಲ್ ಅವರು ವಾದವನ್ನು ಮಾಡಿದ್ದಾರೆ. ಆದರೆ ಈ ಕೇಸಲ್ಲಿ ಪೊಲೀಸರು ಕಸ್ಟಡಿಯಲ್ಲಿದ್ದಾಗ ವಕೀಲರಿಗೆ ಅನುಮತಿ ಕೊಡಬಹುದಾ ಕೊಡಬಾರ್ದಾ, ಅದು ಪೊಲೀಸರ ವಿವೇಚನೆಗೆ ಬಿಟ್ಟಿದ್ದ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಈ ಹಿಂದೆ ಕೂಡ ವಕೀಲರು ನೇಮಿಸ್ಕೊಳ್ತೀರಾ ನೀವು ಅಂತ ದರ್ಶನ್ಗೆ ಕೇಳಿದರು. ವಕೀಲರು ನೇಮಿಸ್ಕೊಳ್ತೀರೇನ್ರಿ ನೀವು ಅಂತ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಸ್ವಾಮಿ, ನೇಮಿಸ್ಕೊಳ್ತೀವಿ ಅಂತ ಕೂಡ ದರ್ಶನ್ ಮಾತಾಡಿದರು. ಆದರೆ ಇದೀಗ ಅನಿಲ್ ಅವರು ವಾದ ಮಾಡ್ತಾ ಇದ್ದಾರೆ, ನಮ್ಮ ಕ್ಲೈಂಟ್ಸ್ ಅಥವಾ ಕಕ್ಷಿದಾರರು ಇವ್ರನ್ನ ಭೇಟಿ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಲಿಲ್ಲ. 5 ದಿನ ವಿಚಾರಣೆ ಮಾಡಿದ್ದಾರೆ, ರಿಮ್ಯಾಂಡ್ ಅರ್ಜಿ ಯಾಕೆ ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಉಲ್ಲಂಘನೆ ಅಲ್ವಾ ಅಂತ ಕೂಡ ಅನಿಲ್ ವಾದವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ. ಮತ್ತು ಈ ಕಡೆ SP P ಅವರು ಏನು ವಾದ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರು ತೊಗೊಳ್ತಾರಲ್ವ SP P ಕೂಡ